ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿನ ಗೊಂದಲಕ್ಕೆ ತೆರೆ ಎಳೆಯುವುದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಮೈತ್ರಿ ಆದರೂ ಹಲವು ವಿಚಾರಗಳಲ್ಲಿ ಗೊಂದಲ ಅನ್ನೋದು ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಬೇರೆ ಬಂತು, ಅದಕ್ಕೆ ತಯಾರಿ ಮಾಡ್ಕೊಳ್ಬೇಕು. ಇದೇ ಗೊಂದಲದಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಒಟ್ಟಿಗೆ ಅಂತಂದ್ರೆ ಅದಾಗಲ್ಲ. ತಾಳ ಮೇಳ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಸರಿ ಬರಲ್ಲ. ಸೊ ಆ ಕಾರಣಕ್ಕಾಗಿ ಇದೀಗ ಪ್ರಮುಖ ನಾಯಕರುಗಳು ಅಲರ್ಟ್ ಆಗ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸಮನ್ವಯ ಸಮಿತಿ ರಚನೆಗೆ ಚಿಂತನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು 2 ಸಮನ್ವಯ ಸಮಿತಿ ರಚನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕ ಜೆಡಿಎಸ್ನ ನಾಯಕರುಗಳು ಈ ಬೇಡಿಕೆಯನ್ನು ಬಹಳ ದಿನಗಳ ಹಿಂದೆನೇ ಇಟ್ಟಿದ್ರು. ನೋಡಿ, ಒಂದು ಸಮನ್ವಯ ಸಮಿತಿ ರಚನೆ ಮಾಡಿ ಒಂದು ಮೀಟಿಂಗ್ ಮಾಡೋಣ, ಯಾಕೋ ಏನೂ ಸರಿ ಬರ್ತಾ ಇಲ್ಲ, ಕೆಲವು ವಿಚಾರಗಳಲ್ಲಿ ಹೊಂದಾಣಿಕೆನೇ ಆಗಿ ಬರ್ತಾ ಇಲ್ಲ, ನೀವೇನೋ ಓಕೆ ರಾಷ್ಟ್ರ ಮಟ್ಟದಲ್ಲಿ ನಾವು ಒಂದಾಗ್ತೀವಿ ಅಂತ ಹೇಳಿಬಿಡ್ರಿ, ಅನೌನ್ಸ್ ಮಾಡಿಬಿಡ್ರಿ, ಬಟ್ ಸ್ಥಳೀಯ ಮಟ್ಟ ಅಂತ ಬಂದಾಗ ಇನ್ನೂ ನಮ್ಮ ಕಾರ್ಯಕರ್ತರು ಸ್ಥಳೀಯ ಲೀಡರ್ಸ್ಗಳು ಒಂದಾಗ್ತಾ ಇಲ್ಲ ಅಂತ. ಬಟ್ ಇದನ್ನು ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ, ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಬಟ್ ಯಾವಾಗ GBA ಎಲೆಕ್ಷನ್ ಆಗುತ್ತೆ ಅಂತ ಕಾಂಗ್ರೆಸ್ನವ್ರು ತಯಾರಿಗೆ ಶುರು ಮಾಡಿಕೊಂಡ್ರು, ಅಥವಾ ಸ್ಥಳೀಯ ಮಟ್ಟದ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ 2 ಸಮನ್ವಯ ಸಮಿತಿ ರಚನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. 2 ಯಾಕೆ? ಒಂದು ಬೆಂಗಳೂರಿನಲ್ಲಿ ಒಂದು ಸಮನ್ವಯ ಸಮಿತಿ ಹಾಗೂ ರಾಜ್ಯ ಮಟ್ಟದಲ್ಲಿ ಇನ್ನೊಂದು, ಒಟ್ಟು 2 ಸಮನ್ವಯ ಸಮಿತಿ ರಚನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. 2 ಪಕ್ಷಗಳು ಹೊಂದಾಣಿಕೆಯಿಂದ ಹೋಗೋದಕ್ಕೆ ಈ ಸಮನ್ವಯ ಸಮಿತಿಯ ರಚನೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ JDS ಮತ್ತು BJP ಇರೋದು. ಮೈತ್ರಿ ಬಿರುಕು, ಸೀಟು ಹಂಚಿಕೆ, ಹೋರಾಟಕ್ಕೆ ನೆರವಾಗುವುದಕ್ಕೆ ಈ ಸಮಿತಿ ಕೆಲಸ ಮಾಡುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಸಮಿತಿ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳಲ್ಲಿ ಹೊಂದಾಣಿಕೆ ಅನ್ನೋದಿರಲಿಲ್ಲ. BJPಯವರು ಹೋರಾಟ ಮಾಡಿದ್ರೆ ಅದಕ್ಕೆ JDSನವ್ರು ಬರ್ತಾ ಇರಲಿಲ್ಲ, JDSನವ್ರು ಹೋರಾಟ ಮಾಡಿದ್ರೆ ಅದಕ್ಕೆ BJPಯವ್ರು ಬರ್ತಾ ಇರಲಿಲ್ಲ. ಒಂದೇ ಹೋರಾಟವನ್ನು ಮಾಡಿದ್ರು 2 ದಿನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಸೊ ಇದೆಲ್ಲವೂ ಕೂಡ ಕೇವಲ ಎಲೆಕ್ಷನಿಗೆ ಮಾತ್ರನ ಇವರು ಹೊಂದಾಣಿಕೆ ಮಾಡ್ಕೊಂಡಿರೋದು, ಅಥವಾ ಕೇಂದ್ರದಲ್ಲಿ ಮಾತ್ರ ಹೊಂದಾಣಿಕೆ ಮಾಡ್ಕೊಂಡಿರೋದ? ರಾಜ್ಯಕ್ಕೆ ಸರಿನೇ ಇಲ್ವಾ, ಅದು ಸಮನೇ ಇಲ್ವಾ, ಅದು ಪ್ರಶ್ನೆಗಳಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಒಮ್ಮತನದು ಮೂಡ್ತಾ ಇರಲಿಲ್ವಲ್ಲ, ಅದಕ್ಕೇನೆ ಸಮಿತಿ ರಚಿಸಿ ಮೈತ್ರಿ ನಾಯಕರಲ್ಲಿ ಒಂದು ಒಗ್ಗಟ್ಟನ್ನು ಹೆಚ್ಚಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕುರಿತು BY ವಿಜಯೇಂದ್ರ, HD ಕುಮಾರಸ್ವಾಮಿ ಅವರು ಖುದ್ದಾಗಿ ಚರ್ಚೆ ಮಾಡಿದ್ದಾರೆ. ಸದಸ್ಯರ ನೇಮಕ ಬಗ್ಗೆ ಹೈಕಮಾಂಡ್ಗೆ ಹೆಸರನ್ನು ಕಳಿಸುವುದಕ್ಕೆ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ನಾವು ಈ ಥರ 2 ಸಮಿತಿ ರಚನೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಬೆಂಗಳೂರಿನಲ್ಲಿ ಸಮಿತಿಯಲ್ಲಿ ಇಷ್ಟು ಜನ ಇರ್ತಾರೆ, ರಾಜ್ಯದ ಸಮಿತಿಯಲ್ಲಿ ಇಷ್ಟು ಜನ ಇರ್ತಾರೆ, ಇವರೇ ಸೂಕ್ತ ಅಂತ ಅಂದ್ಕೊಂಡಿದ್ದೀವಿ ಅಂತ. ಅದಕ್ಕೆ ಈಗ ಹೈಕಮಾಂಡ್ ಅಂಕಿತ ಹಾಕಬೇಕಾಗತ್ತೆ. ಓಕೆ ಆಯಿತು ಮಾಡಿ ಅಂತ, ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಒಟ್ಟಲ್ಲಿ ಈಗ ಬರ್ತಾ ಇರುವಂಥ ಚುನಾವಣೆಯನ್ನು ಎದುರಿಸೋಕೆ, ಕಾಂಗ್ರೆಸ್ಸನ್ನು ಕಟ್ಟಾಕೋದಕ್ಕೆ, ಕಾಂಗ್ರೆಸ್ಗೆ ಬುದ್ಧಿ ಕಲಿಸೋದಕ್ಕೆ JDS ಮತ್ತು BJP ಮತ್ತೊಮ್ಮೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು, ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅಂತ ಮುಂದಾಗ್ತಾ ಇರೋದು, ಅದು ಸ್ಥಳೀಯ ಮಟ್ಟದ ಚುನಾವಣೆಗೋಸ್ಕರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಅನೇಕ ಪ್ರತಿಭಟನೆಗಳು, ಹೋರಾಟಗಳು, ಚರ್ಚೆಗಳಾಗಿದೆ. ಬಟ್ JDS ಮತ್ತು BJP ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಥರದಲ್ಲಿತ್ತು. ಕೇಂದ್ರದಲ್ಲಿ ಮಾತ್ರ ಇವ್ರದ್ದೇನು ಹೊಂದಾಣಿಕೆನ ಅನ್ನೋ ಪ್ರಶ್ನೆ ಇತ್ತು. ಈಗ ಸ್ಥಳೀಯ ಮಟ್ಟದ ಚುನಾವಣೆಯನ್ನು ಫೋಕಸ್ ಮಾಡಿಕೊಂಡು ಈ ಸಮಿತಿ ರಚನೆಗೆ ಅಂತ ಮುಂದಾಗ್ತಾ ಇರೋದು, ಇದು ಯಾವ ರೀತಿಯಾಗಿ JDS ಮತ್ತು BJPಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ಸೊ ಇದರ ಅವಶ್ಯಕತೆ ಎಷ್ಟಿದೆ ಈಗ ಅಂತ? ನೀತಿ, ರಾಜ್ಯದಲ್ಲಿ ಬಿಜೆಪಿ ಹಾಗೂ JDS ಮೈತ್ರಿಯಾದ ಬಳಿಕ ಸಾಕಷ್ಟು ಹೋರಾಟಗಳನ್ನ ನಿರೀಕ್ಷೆ ಮಾಡಲಾಗಿತ್ತು. ಜೊತೆಗೆ ಸರ್ಕಾರದ ವಿರುದ್ಧ ನಾವು ಒಗ್ಗಟ್ಟಾಗಿ ಹೋರಾಡ್ತೀವಿ ಎಂಬ ಸಂದೇಶವನ್ನ ಕೊಟ್ಟಿದ್ರು. ಆದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆಯನ್ನು ಮಾಡಿದ್ದು ಬಿಟ್ರೆ ಇನ್ಯಾವುದೂ ಕೂಡ ಅಷ್ಟರ ಮಟ್ಟಿಗೆ ಮೈತ್ರಿ ನಾಯಕರಲ್ಲಿ ಒಮ್ಮತವಾದಂತ ಹೋರಾಟ ಕಂಡು ಬಂದಿರಲಿಲ್ಲ. ಜೊತೆಗೆ ಶಾಸಕರಲ್ಲೂ ಹಾಗೂ ನಾಯಕರಲ್ಲೂ ಸಾಕಷ್ಟು ಗೊಂದಲ, ಅಸಮಾಧಾನವೂ ಇತ್ತು. ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು JDS ಶಾಸಕರ ಬಳಿ ಆಗ್ಲಿ ನಾಯಕರ ಬಳಿ ಆಗ್ಲಿ ಯಾವುದೇ ಒಂದು ವಿಚಾರವನ್ನ ಚರ್ಚೆ ಮಾಡ್ತಾ ಇಲ್ಲ, ನಮ್ಮನ್ನು ಕೂಡ ಒಮ್ಮತಕ್ಕೆ ತೆಗೆದುಕೊಳ್ತಾ ಇಲ್ಲ ಎಂಬ ಅಸಮಾಧಾನ ಹೊರಹಾಕಿದ್ರು. ಇದು ಕೇಂದ್ರ ಸಚಿವ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವ್ರಿಗೂ ಸಂದೇಶವನ್ನ ತಲುಪಿಸಿದ್ರು. ಆದ್ರೆ ಸಮನ್ವಯ ಸಮಿತಿ ಆಗ್ಬೇಕು ಅಂದ್ರೆ ಮೈತ್ರಿ ಆದ ಬಳಿಕ ಸಮನ್ವಯ ಸಮಿತಿ ಆಗ್ಬೇಕು ಎಂಬ ಕೂಗು ಕೇಳಿ ಬಂದಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಸಮನ್ವಯ ಸಮಿತಿಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ಚಕಾರ ಎತ್ತಿರ್ಲಿಲ್ಲ. ರಾಜ್ಯ ಬಿಜೆಪಿ ನಾಯಕರು ಎಲ್ಲರೂ ಕೇಂದ್ರದಿಂದ ಬರ್ತಾರೆ, ಕೇಂದ್ರ ವರಿಷ್ಠರು ನೋಡ್ಕೊಳ್ತಾರೆ ಎಂಬ ಹೇಳಿಕೆಯನ್ನ ಹೇಳ್ತಾ ಇದ್ರು. ಹಾಗಾಗಿ ಮೈತ್ರಿಯಲ್ಲಿ ಒಮ್ಮತ ಇದೆಯಾ ಅಥವಾ ಬಿರುಕು ಇದೆಯಾ ಅನ್ನೋದು ಸಾಕಷ್ಟು ಗೊಂದಲ ಉಂಟಾಗಿತ್ತು. ಇದು ಕಾಂಗ್ರೆಸ್ ನಾಯಕರಿಗೂ ಕೂಡ ಅಸ್ತ್ರ ಆಗಿತ್ತು. ಹಾಗಾಗಿ ಎಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಬೋದು ಅಥವಾ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಆಗ್ಬೋದು, ಎಲ್ಲವನ್ನೂ ಕೂಡ ಒಮ್ಮತವಾಗಿ ಮೈತ್ರಿ ನಾಯಕರು ಅಂದ್ರೆ ಬಿಜೆಪಿ JDS ಇಬ್ಬರು ಸೇರಿ ಒಮ್ಮತವಾದಂತ ಹೋರಾಟ ಮಾಡಬೇಕು ಎಂಬ ನಿರ್ಧಾರಕ್ಕೆ ಈಗ ಬಂದಂತೆ ಕಾಣ್ತಾ ಇರುವಂತದ್ದು.
ಅಂದ್ರೆ ಸಮನ್ವಯ ಸಮಿತಿ ಯಾವಾಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆಯ್ತು ಅಲ್ಲಿಂದಲೂ ಕೂಡ ಕೂಗು ಕೇಳ್ತಾ ಇತ್ತು. ಇಲ್ಲಿವರೆಗೂ ಯಾವುದೇ ನಾಯಕರು ಸ್ಪಷ್ಟನೆಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಈಗ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಆಗ್ಬೋದು ಅಥವಾ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಈಗ ಒಂದು ಒಮ್ಮತವಾದಂತ ಒಂದು ಚರ್ಚೆ ಮಾಡಿ, ಅಂದ್ರೆ ನಾವು ಸಮನ್ವಯ ಸಮಿತಿ ಮಾಡ್ಕೊಂಡು ಹೋಗೋಣ, ಎಲ್ಲವನ್ನೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋಣ, ಸರ್ಕಾರದ ವಿರುದ್ಧ ನಿಲ್ಲೋಣ, ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರುವಂತದ್ದು. ಈಗಾಗ್ಲೇ ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸೀಟು ಹಂಚಿಕೆ ಗೊಂದಲಗಳು ಆಗ್ಬಾರ್ದು, ಜೊತೆಗೆ ಕಾರ್ಯಕರ್ತರಲ್ಲೂ ಗೊಂದಲ ಉಂಟಾದ್ರೆ ನಮಗೆ ಅದು ಮೈನಸ್ ಆಗುತ್ತೆ, ನಮಗೆ ಅದು ದೊಡ್ಡ ಹೊಡೆತ ಡ್ಯಾಮೇಜ್ ಆಗುತ್ತೆ ಎಂಬ ವಿಚಾರವನ್ನ ಮನದಲ್ಲಿಟ್ಕೊಂಡು ಈಗ ಸಮನ್ವಯ ಸಮಿತಿ ರಚನೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಆಗ್ಬೋದು, ವಿಜೇಂದ್ರ ಆಗ್ಬೋದು, ಇನ್ನುಳಿದಂತೆ ಹಲವು ಶಾಸಕರು ಇದರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಯಾರ್ಯಾರನ್ನ ಸಮನ್ವಯ ಸಮಿತಿ ಸದಸ್ಯತ್ವಕ್ಕೆ ಅಂದ್ರೆ ಸಮಿತಿಗೆ ಸದಸ್ಯರನ್ನಾಗಿ ಮಾಡಬೇಕು ಅಂತವರ ಒಂದು ಹೆಸರನ್ನ ಕೇಂದ್ರ ವರಿಷ್ಠರಿಗೆ ಕಳಿಸಿ ಅಲ್ಲಿಂದ ಯಾವ ತೀರ್ಮಾನ ಆಗುತ್ತೋ ಎಂಬ ತೀರ್ಮಾನಕ್ಕೆ ಈಗ ರಾಜ್ಯ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಬಂದಿರುವಂತದ್ದು. ಅಂದ್ರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಹಾಗೂ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಮನ್ವಯ ಸಮಿತಿಗಳನ್ನ ಮಾಡಬೇಕು ಎಂಬ ನಿರ್ಧಾರಕ್ಕೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಬಂದಿರುವಂತದ್ದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಆಗುತ್ತೆ, ಅಲ್ಲಿ ನಾವು ಅಸ್ತಿತ್ವವನ್ನ ಕಾಪಾಡ್ಕೊಳ್ಬೇಕು, ಜೊತೆಗೆ ಗೆಲುವನ್ನ ಸಾಧಿಸಬೇಕು, ಆಡಳಿತ ಪಕ್ಷಕ್ಕೆ ನಾವು ಟಕ್ಕರ್ ಕೊಡಬೇಕು, ತಿರುಗೇಟು ಕೊಡಬೇಕು ಅಂದ್ರೆ ಈ ಬಾರಿಯ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ನಾವು ಗೆದ್ದು ಅಧಿಕಾರದ ಗದ್ದುಗೆ ಇಳಿಬೇಕು ಅನ್ನೋದು ಈಗ ಇಬ್ಬರು ನಾಯಕರಲ್ಲಿ ಬಂದಿರುವಂತದ್ದು. ಹಾಗಾಗಿ ಆ ಎಲೆಕ್ಷನ್ ಅಲ್ಲೂ ಕೂಡ ನಮ್ಗೆ ಸಾಕಷ್ಟು ಗೊಂದಲ ಆಗ್ಬಾರ್ದು, ಅಭ್ಯರ್ಥಿಗಳನ್ನ ಹಾಕ್ಬೇಕಾದ್ರೂ ಸಹ ಸಾಕಷ್ಟು ಆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಾರ್ದು ಎಂಬ ವಿಚಾರಗಳನ್ನ ಮನದಲ್ಲಿ ಇಟ್ಕೊಂಡು ಈಗ ಸಮನ್ವಯ ಸಮಿತಿಯನ್ನ ಅಸ್ತಿತ್ವಕ್ಕೆ ತರೋದಕ್ಕೆ, ಜಾರಿಗೆ ತರೋದಕ್ಕೆ ಅಂದ್ರೆ ಏರ್ಪಾಡು ಮಾಡೋದಕ್ಕೆ ಮುಂದಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ ಹಾಕಿ.